ಕಾಂತಾರ ಸಿನಿಮಾದ ಕಥೆಯನ್ನೇ ಹೋಲುವ ಮೂಲಕ ಕಳೆದ ತಿಂಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಬಜ್ಪೆ ಪ್ರದೇಶದ ನೆಲ್ಲಿದಡಿಗುತ್ತು ಭಾರಿ ಗಮನ ಸೆಳೆದಿತ್ತು. ವಿಶೇಷ ಆರ್ಥಿಕ ವಲಯದಲ್ಲಿ ಬರುವ ನೆಲ್ಲಿದಡಿಗುತ್ತುವಿನಲ್ಲಿ ಕಾಂತೇರಿ ಜುಮಾದಿ ದೈವದ ಸಂಕ್ರಮಣ ಪೂಜೆಗೆ ಅಡ್ಡಿಪಡಿಸಲಾಗಿತ್ತು. ಇದರಿಂದಾಗಿ ಎಸ್ಇಝೆಡ್ ಅಧಿಕಾರಿಗಳ ವಿರುದ್ಧ ದೈವಾರಾಧಕರು ಬೃಹತ್ ಪ್ರತಿಭಟನೆಯನ್ನೇ ಸಂಘಟಿಸಿದರು. ಸೇವ್ ನೆಲ್ಲಿದಡಿಗುತ್ತು ಹೆಸರಿನಲ್ಲಿ ಶುರು ಹಚ್ಚಿಕೊಂಡ ಹೋರಾಟಕ್ಕೆ ಇದೀಗ ತಾತ್ಕಾಲಿಕ ಜಯ ಸಿಕ್ಕಂತಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆಯಲ್ಲಿ ದೈವದ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸದಂತೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಎಸ್ಇಝೆಡ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸೊ ಅದು ಒಂದು ಸ್ಪೆಸಿಫಿಕ್ ಆದ ಒಂದು ಗ್ರೀವೆನ್ಸ್. ಸೊ ಅದಕ್ಕೆ ನಾವು ಅದನ್ನ ಸಂಪೂರ್ಣ ಪರಿಹಾರ ಕಂಡುಹಿಡಿಯುವ ತನಕ ಅದನ್ನೇನು ಸ್ಟೇಟಸ್ನ ಚೇಂಜ್ ಮಾಡದಂಗೆ ಸುಮುಖವಾಗಿ ಮಾಡಬೇಕು ಅನ್ನುವಂಥದ್ದನ್ನ ಮಾತುಕತೆ ಆಗಿದೆ. ಅವ್ರದ್ದೇನು ಜೆನ್ಯೂನ್ ಆಗಿ ಅವ್ರದ್ದೇನು ಬೇಡಿಕೆ ಇದೆ ಅದಕ್ಕೆ ಏನೇನು ಆಪ್ಷನ್ಸ್ ಇರ್ಬೋದು ಅನ್ನೋಂಥದ್ದನ್ನ ಕಂಡುಹಿಡಿಯಲಿಕ್ಕೆ ಹೇಳಿದ್ದೇವೆ. ಅದರದ್ದು ಸಾಧ್ಯತೆಗಳ ಬಗ್ಗೆ ಮುಂದೆ ಚರ್ಚೆ ಮಾಡ್ತೀವಿ. ಬಟ್ ಅಲ್ಲಿ ತನಕ ಕೂಡ ಯಾವುದೇ ರೀತಿಯಲ್ಲಿ ಇರುವಂಥ ಆಚರಣೆಗಳಿಗೆ ತೊಂದರೆ ಬಾರದ ಹಾಗೆ ಇಲ್ಲಿ ತನಕ ಹೆಂಗೆ ಸುಮುಖವಾಗಿ ಆಗ್ತಾ ಇತ್ತು ಅದೇ ರೀತಿಯಲ್ಲಿ ಮುಂದುವರಿಸಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. 2 ದಶಕಗಳ ಹಿಂದೆ ಕರಾವಳಿ ಭಾಗದಲ್ಲಿ ನಡೆದ ಭೂಸ್ವಾಧೀನ ಪ್ರಕ್ರಿಯೆ ವೇಳೆ ನೆಲ್ಲಿದಡಿಗುತ್ತುವಿನಲ್ಲಿದ್ದ ಲಕ್ಷ್ಮಣ ಚೌಟ ಅವರ ಕುಟುಂಬ ಸ್ಥಳಾಂತರಗೊಳ್ಳಲು ನಿರಾಕರಿಸಿತು. ಕಾರಣ ಅವರು ಭಾರಿ ಭಕ್ತಿ ಭಾವದಿಂದ ಆರಾಧಿಸಿಕೊಂಡು ಬಂದಿರುವ ದೈವ ಈ ಜಾಗವನ್ನ ಬಿಟ್ಟು ಕದಲುವುದಕ್ಕೆ ಸಿದ್ಧವಿರಲಿಲ್ಲ. ಹೀಗಾಗಿ ಚೌಟ ಕುಟುಂಬವು ನಮ್ಮ ದೈವ ಎಲ್ಲಿದೆಯೋ ನಾವು ಅಲ್ಲಿಯೇ ಇರುತ್ತೇವೆ ಎಂದು ಹಠ ಹಿಡಿದು ಕೂತಿದ್ರು. ಆದರೆ ಸುತ್ತಮುತ್ತಲಿನ ಜನರೆಲ್ಲರನ್ನೂ ಎಸ್ಇಝೆಡ್ ಅಧಿಕಾರಿಗಳು ಸ್ಥಳಾಂತರಿಸಿದ್ರು. ಈ ನಡುವೆ ಚೌಟ ಕುಟುಂಬಕ್ಕೂ ಹಲವು ಬಾರಿ ಆಮಿಷ, ಒತ್ತಡ, ಕಿರುಕುಳ ನೀಡುತ್ತಲೇ ಇದ್ರು. ಆದರೆ ದೈವದ ಕಾರಣಿಕ ಅರಿತುಕೊಂಡ ಕೆಲವು ಅಧಿಕಾರಿಗಳು ಅನಂತರದ ದಿನಗಳಲ್ಲಿ ಇತ್ತೀಚಿನವರೆಗೂ ದೈವದ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುತ್ತಿರಲಿಲ್ಲ. ಈ ನಡುವೆ ಹೊಸದಾಗಿ ಬಂದ ಅಧಿಕಾರಿಗಳು ಕಳೆದ ಸಂಕ್ರಮಣದ ವೇಳೆ ದೈವದ ಕಾರ್ಯಕ್ಕೆ ಅನುಮತಿ ಕೇಳಲು ಹೋದರೆ ನಿರಾಕರಿಸಿದ್ರು. ಇದರಿಂದಾಗಿ ತುಳುನಾಡಿನ ದೈವಾರಾಧಕರು ಅಸಮಾಧಾನಗೊಂಡಿದ್ರು. ತಾತ್ಕಾಲಿಕ ಇವತ್ತಿನ ಸಭೆಯಲ್ಲಿ ಯಾವುದೇ ಪರಿಹಾರ ಸಿಗಲಿಲ್ಲ. ತಾತ್ಕಾಲಿಕವಾಗಿ ಹೋಗುವ ಪರಿಹಾರವು ನಮಗೆ ಸಿಗಲಿಲ್ಲ. ಅದನ್ನು ಸೆಜ್ಜಿನ ಅಧಿಕಾರಿಗಳು ಕೂಲಂಕುಷವಾಗಿ ಆಲೋಚನೆ ಮಾಡಿ ಆ ಪರಿಹಾರಕ್ಕೆ ಏನು ದಾರಿ, ಒಳಗೆ ಹೋಗಿ ಬರುವಂಥದ್ದಕ್ಕೆ ಏನು ದಾರಿ, ಇನ್ನು ಸಮಸ್ಯೆ ಆಗದಾಗ ಏನು ದಾರಿ ಅಂತ ನೀವು ತಿಳಿಸಬೇಕು ಅಂತ ಹೇಳಿದ್ದಾರೆ. ಅವರು ಅದನ್ನು ಇನ್ನು ಆಲೋಚನೆ ಮಾಡಿ ನಮಗೆ ತಿಳಿಸಬೇಕು. ಇದು ಒಂದನೇ ಪ್ರಶ್ನೆ. ಎರಡನೇದು, ಆ ಜಾಗವನ್ನು ಸಂಪೂರ್ಣವಾಗಿ ಬಿಟ್ಟು ಕೊಡುವ ಬಗ್ಗೆಯೂ ಕೂಡ ಅದಕ್ಕೆ ದಾರಿಗಳು ಏನಿವೆ, ಯಾವ ರೀತಿಯಲ್ಲಿ ಬಿಟ್ಟು ಕೊಡಬಹುದು ಅನ್ನೋದರ ಬಗ್ಗೆ ದಾರಿಗಳನ್ನು ಸೂಚಿಸಬೇಕು. ಅಂದರೆ ಸೆಜ್ಜಿನ ಮುಖಾಂತರವಾಗಿ ಅವರ ಒಂದು ಡಾಕ್ಯುಮೆಂಟ್ ಪ್ರಕಾರವಾಗಿ ಒಂದು ಕಾನೂನುಬದ್ಧವಾಗಿ ಅದಕ್ಕೆ ಇನ್ನು ಮುಂದಕ್ಕೆ ಸಮಸ್ಯೆ ಆಗದಾಗ ಏನನ್ನು ಸೂಚಿಸಬೇಕು, ಏನೇನು ದಾರಿಗಳಿವೆ ಅದನ್ನು ಸೂಚಿಸಬೇಕು ಅಂತ ಎರಡೇ ವಿಷಯಗಳ ಬಗ್ಗೆ ಮಾತುಕತೆ ಆಗಿರುವಂಥದ್ದು. ಆ 2 ವಿಷಯಗಳ ನಿರ್ಧಾರ ಆಗದೆ ನಮಗೂ ಕೂಡ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಆ 2 ನಿರ್ಧಾರಗಳು ಬರುವಲ್ಲಿ ಅವರಿಗೆ ಕಾಯ್ತಾ ಇದ್ದೇವೆ. ಒಳ್ಳೆಯ ನಿರ್ಧಾರಗಳೇ ಬರಬಹುದು ಅಂತ ಹೇಳಿ ಭರವಸೆಯನ್ನು ಇಟ್ಟುಕೊಂಡಿದ್ದೇವೆ. ಇದೀಗ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನೇತೃತ್ವದಲ್ಲಿ ಎಸ್ಇಝೆಡ್ ಅಧಿಕಾರಿಗಳು ಹಾಗೂ ದೈವಾರಾಧಕರ ನಡುವೆ ಸಂಧಾನ ಸಭೆಯಲ್ಲಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ದೈವದ ಕೆಲಸಕ್ಕೆ ಅಡ್ಡಿಪಡಿಸದಂತೆ ಸೂಚನೆ ನೀಡಿದ್ದಾರೆ. ಈ ಹಿಂದೆ ಇದ್ದ ಯಥಾಸ್ಥಿತಿಯನ್ನೇ ಕಾಪಾಡುವಂತೆ ಸೂಚನೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ದೈವಸ್ಥಾನದ ಜಾಗವನ್ನ ಅವರಿಗೆ ಮರಳಿ ಕೊಡಲು ಸಾಧ್ಯವೇ ಅನ್ನುವುದನ್ನು ಪರಿಶೀಲಿಸುವಂತೆ ಹೇಳಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ನಂಬಿಕೆಯ ವಿರುದ್ಧ ಯಾರೂ ಇಲ್ಲ. ಈ ತುಳುನಾಡಿನ ನಂಬಿಕೆಯನ್ನು ಉಳಿಸಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಕಾನೂನು ಮತ್ತು ಸಂವಿಧಾನದ ಚೌಕಟ್ಟಿನಡಿಯಲ್ಲಿ ಮಾಡೋ ಪ್ರಯತ್ನವನ್ನು ಮಾಡ್ತೇವೆ. ತಾತ್ಕಾಲಿಕ ಒಂದು ಪೂಜಾ ವಿಧಿವಿಧಾನದ ಪರಿಹಾರ ಒಂದು ಕಡೆ ಅಂದರೆ ಪರ್ಮನೆಂಟ್ ಸೊಲ್ಯೂಷನ್ಗೂ ಕೂಡ ಇದರಲ್ಲಿ ಸಭೆಯಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಕುಟುಂಬಸ್ಥರ ಡಿಮಾಂಡ್ ಏನಿದೆ ಆ ಡಿಮಾಂಡನ್ನು ಅದಕ್ಕೊಂದು ಸಮನ್ವಯತೆ ಇಷ್ಟವರೆಗೆ ಇರಲಿಲ್ಲ. ಸಮನ್ವಯತೆಯನ್ನು ತರುವ ದೃಷ್ಟಿಯಿಂದ ಇವತ್ತಿನ ಸಭೆಯ ಮುಖ್ಯ ಉದ್ದೇಶ ಆಗಿತ್ತು. ಯಾಕೆಂದರೆ ಈ ಅಧಿಕಾರಿಗಳು ಬೇರೆ ಇರ್ತಾರೆ, ಹೋಗುವವರು ಬೇರೆ ಇರ್ತಾರೆ. ಅದಕ್ಕೊಂದು ಸಮನ್ವಯತೆ ಇವತ್ತು ಬೇಕು. ಮತ್ತು ಅದು ಇವತ್ತೊಂದು ಸಭೆಯಲ್ಲಿ ಏನೋ ನಿರ್ಣಯ ಆಗುವಂಥದ್ದಲ್ಲ, ಇನ್ನೂ ಮುಂದೆ ಚರ್ಚೆಗಳು ನಡೀಬೇಕು. ಹಾಗಾಗಿ ಇವರ ಡಿಮಾಂಡ್ಸ್ ಏನಿದೆ ಅದನ್ನು ಅಧಿಕಾರಿಗಳಿಗೆ ತಿಳಿಸಿ, ಅಧಿಕಾರಿಗಳು ಅದನ್ನು ಇತ್ಯರ್ಥ ಮಾಡೋದಿದ್ದರೆ ಯಾವ ರೂಟ್ ಮುಖಾಂತರ ಇತ್ಯರ್ಥ ಮಾಡ್ಬೋದು. ಆ ರೂಟ್ ಮುಖಾಂತರ ಹೋದರೂ ಕೂಡ ಕಾನೂನಿನ ತೊಡಕುಗಳು ಏನೆಲ್ಲ ಇದೆ. ಹಾಗಾಗಿ ತುಂಬ ನಾಟ್ಸ್ಗಳಿದೆ. ಅದನ್ನು ಬಿಡಿಸುವ ದೃಷ್ಟಿಯಿಂದ ಒಂದು ಪ್ರಾರಂಭಿಕ ಹಂತದ ಸಭೆ ಇವತ್ತಾಗಿದೆ. ಅದೇನೇ ಇರಲಿ, ಸದ್ಯ ನೆಲ್ಲಿದಡಿ ಗುತ್ತುವಿನಲ್ಲಿ ದೈವಕ್ಕೆ ಹೂ ನೀರು ಇಡಲು ಇದ್ದ ಆತಂಕ ದೂರವಾಗಿದೆ.
ಕಾಂತೇರಿ ಜುಮಾದಿ ಮುನಿಸುವ ಮುನ್ನವೇ ಸಂಧಾನ ಸಭೆಯು ಧನಾತ್ಮಕ ಫಲಿತಾಂಶ ನೀಡಿದೆ. ಇದನ್ನ ದೈವಾರಾಧಕರು ಸ್ವಾಗತಿಸಿದ್ದು ಇದೆಲ್ಲವೂ ದೈವದ ಕಾರಣಿಕ ಎಂದೇ ನಂಬಿದ್ದಾರೆ.